ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲು ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತ ಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಔದುಂಬುರಃ ಕಲ್ಪವೃಕ್ಷಃ ಕಾಮಧೇನುಶ್ಚ ಸಂಗಮಃ ಚಿಂತಾಮಣಿರ್ಗುರೋಃ ಪಾದೌ ದುರ್ಲಭೋ ಭುವನತ್ರಯೇ. ಕೃತೆ ಜನಾರ್ದನೋ ದೇವಸ್ತೇತ್ರಾಯಾಂ ರಘುನಂದನಃ ದ್ವಾಪರೇ ರಾಮಕೃಷ್ಣೌ ಸ ಕಲೌ ಶ್ರೀಪಾದ ಶ್ರೀವಲ್ಲಭಃ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 3ನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಪೂರ್ವಾಪರ ಪ್ರಸಂಗ ಹಾಗೂ ಶ್ರೀಪಾದ ಶ್ರೀವಲ್ಲಭರ ಜನ್ಮವೃತ್ತಾಂತವೆಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಪೂರ್ವದಲ್ಲಿ ಅತ್ರಿ ಅನಸೂಯ ದಂಪತಿಗಳ ಘೋರ ತಪಸ್ಸಿನ ಫಲವಾಗಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಗಳು ಇವರಿಗೆ ದತ್ತಾತ್ರೇಯನಾಗಿ ಜನಿಸುವನು. ಹೀಗೆ ಮಹಾಕಾರಣಿಕ ಪುರುಷನಾದ ದತ್ತಾತ್ರೇಯನು ಬಹುಕಾಲದವರೆಗೆ ಮಾತಾ ಪಿತೃಗಳ ಸೇವೆಗೈದು ಮುಂದೆ ತಪಸ್ಸಿಗಾಗಿ ಗಿರಿನಾರದತ್ತ ಸಾಗಲು ದಾರಿಯಲ್ಲಿ ಪೃಥ್ವಿ, ವಾಯು, ಆಕಾಶ, ಅಗ್ನಿ, ಜಲ, ಚಂದ್ರ, ಸೂರ್ಯ, ಪಾರಿವಾಳ, ಅಜಗರ, ಸಮುದ್ರ, ಪತಂಗ, ಜೇನುನೊಣ, ಆನೆ, ಭೃಂಗ, ಜಿಂಕೆ, ಮೀನು, ಪಿಂಗಲ, ಕುರರ ಪಕ್ಷಿ, ಬಾಲಕ, ಕುಮಾರಿ, ಬಾಣಕರ್ತ ಅಥವಾ ಬಿಲ್ಲುಗಾರ, ಸರ್ಪ, ಜೇಡರ ಹುಳು, ಕಣಜದ ಹುಳು ಮುಂತಾದ 24 ಗುರುಗಳಿಂದ ಬಹುತರದ ಜ್ಞಾನವನ್ನು ಸಂಪಾದಿಸಿಕೊಂಡು ಮುಂದೆ ಸಾಗಿದ ದತ್ತಾತ್ರೇಯನು ಗಿರಿನಾರಕ್ಕೆ ಹೋಗಿ ಅಲ್ಲಿ 12,000 ವರ್ಷಗಳ ಪರ್ಯಂತ ಘೋರ ತಪಗೈಯುವನು. ತದನಂತರ ಲೋಕ ಕಲ್ಯಾಣಾರ್ಥವಾಗಿ ಸಹ್ಯಗಿರಿಗೆ ಬಂದು ನೆಲೆಸುವನು. ಹೀಗೆ ಅತ್ರಿನಂದನನು ಸಹ್ಯಗಿರಿಯನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ವಿಷ್ಣುದತ್ತ, ಕಾರ್ತವೀರ್ಯ, ಅಲರ್ಕ, ಯದುರಾಜ, ಪ್ರಹ್ಲಾದ, ದಲಾದನ ಮುನಿ, ಪರಶುರಾಮ, ಆಯುರಾಜ ಮುಂತಾದವರಿಗೆ ಆತ್ಮಜ್ಞಾನದ ಜ್ಞಾನ ನೀಡಿ ಹರಸುತ್ತಾನೆ. ಅಂತೆಯೇ ದತ್ತಾತ್ರೇಯನಿಗೆ ಅವಧೂತ, ದಿಗಂಬರ, ಆದಿ ಗುರುನಾಥನೆಂತಲೂ ಕರೆಯಲ್ಪಡುತ್ತದೆ. ಇಷ್ಟೇ ಅಲ್ಲದೆ ಅತ್ತ ಪರಬ್ರಹ್ಮ ಪರಮಾತ್ಮನಾದ ದತ್ತಾತ್ರೇಯನು ತನ್ನ 16 ಯೋಗಲೀಲಾ ಅವತಾರಗಳನ್ನು ತಾಳುವ ಮೂಲಕ ಲೋಕ ಕಲ್ಯಾಣ ಕಾರ್ಯಗೈದದ್ದನ್ನು ಇದೇ ಸದ್ಗ್ರಂಥದ ಪೂರ್ವಕಾಂಡದಲ್ಲಿ ದತ್ತ ಜಿಜ್ಞಾಸುಗಳು ಆಲಿಸಿದರೆಂದು ನಂಬುತ್ತೇನೆ. ಇಂತು ದತ್ತಾತ್ರೇಯನು ಸಹ್ಯಗಿರಿಯಲ್ಲಿ ಬಹುಕಾಲದವರೆಗೆ ತನ್ನ ಭಕ್ತರ ಮೂಲಕ ಲೋಕಹಿತ ಕಾರ್ಯವನ್ನು ಸಾಧಿಸಲು ಮುಂದೆ ಭೂಲೋಕದಲ್ಲಿ ಕೃತಯುಗ, ತ್ರೇತಾಯುಗಗಳು ಬಂದು ಹೋಗಿ ನಂತರ ದ್ವಾಪರವು ಬಂದೊದಗಿ ಅದು ಕೂಡ ತನ್ನ ಅವಧಿಯನ್ನು ಮುಗಿಸಿ ಮಹಾಕಲಿಗೆ ತನ್ನ ಹಾಸಿಗೆಯನ್ನು ಹಾಸುತ್ತದೆ. ತದನಂತರ ಆ ಕಲಿ ಪ್ರಭಾವದಿಂದಾಗಿ ಭೂಲೋಕದಲ್ಲೆಲ್ಲ ಹಾಹಾಕಾರ ಉಂಟಾಗಿ ಪರಸ್ಪರ ಮಾನವರ ನಡುವೆ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ. ಇಂತಹ ಸಂದಿಗ್ಧ ಸಮಯದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುವ ಗೀತಾ ಶ್ಲೋಕದಂತೆ ಪರಬ್ರಹ್ಮನಾದ ದತ್ತಾತ್ರೇಯನೇ ಭೂಲೋಕದಲ್ಲಿ ಮತ್ತೆ ಮತ್ತೆ ಹಲವಾರು ಅವತಾರಗಳನ್ನು ತಾಳುವ ಮೂಲಕ ಮನುಕುಲವನ್ನು ಉದ್ಧರಿಸಲು ಮುಂದಾಗುತ್ತಾನೆ. ಅತ್ತ ಇದಕ್ಕೂ ಪೂರ್ವದಲ್ಲಿ ನವನಾರಾಯಣರಾದ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧಿ, ಪಿಪ್ಪಲಾಯನ, ಅವಿರ್ಹೋತ್ರ, ಚಮಶ, ದ್ರುಮಿಲ, ಕರಭಾಜನ ಇವರುಗಳು ಕ್ರಮವಾಗಿ ಮಚ್ಛೇಂದ್ರನಾಥ, ಗೋರಕ್ಷನಾಥ, ಜಾಲಂಧರನಾಥ, ಕಾನೀಫನಾಥ, ಚರ್ಪಟಿನಾಥ, ವಟಸಿದ್ಧ ನಾಗನಾಥ, ರೇವಣಸಿದ್ಧನಾಥ, ಭರ್ತೃಹರಿನಾಥ, ಗಹನಿನಾಥ ಎಂಬ ಅಭಿಧಾನದಿಂದ ಅವತಾರ ತಾಳಿ ಭರತಖಂಡ ಅಷ್ಟೇ ಅಲ್ಲದೆ ಲೋಕದಲ್ಲಿ ನಾಥ ಸಂಪ್ರದಾಯದ ಮೂಲಕ ಗುರು ಶಿಷ್ಯ ಪರಂಪರೆಯನ್ನು ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯುತ್ತಾರೆ. ಇಲ್ಲಿ ತಮ್ಮ ಪರಮ ಗುರುವಾದ ದತ್ತಾತ್ರೇಯನ ಪೂರ್ಣ ಕೃಪಾಶೀರ್ವಾದದ ಮೂಲಕ ಭೂಲೋಕದಲ್ಲಿ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಬೆಳಗುತ್ತಾರೆ. ಇವರು ಮುಂದೆ ಶಕೆ 1700 ಇಸವಿಯವರೆಗೂ ಪ್ರಕಟ ರೂಪದಲ್ಲಿ ಸಂಚರಿಸಹತ್ತಿದ್ದು ನಂತರ ಅಲ್ಲಲ್ಲಿ ನಿಂತುಕೊಂಡರು. ಆದರೂ ಇವರು ಇನ್ನೂ ಚಿರಂಜೀವಿಯಾಗಿರುವರು ಎಂಬ ಶ್ರೀ ನವನಾಥ ಕಥಾಸಾರವನ್ನು ಇದೇ ಸದ್ಗ್ರಂಥದ ಮಧ್ಯಮ ಕಾಂಡದಲ್ಲಿ ಸಾರವಾಗಿ ವಿವರಿಸಲಾಗಿದೆ. ಹೀಗಿರಲು ದತ್ತಾತ್ರೇಯನು ಗುಪ್ತ ರೂಪದಲ್ಲಿ ಲೋಕಸಂಚಾರಗೈಯುತ್ತಾ ಮುಂದೊಂದು ದಿನ ಭರತ ಖಂಡದ ಇಂದಿನ ಆಂಧ್ರ ಪ್ರಾಂತ್ಯದಲ್ಲಿರುವ ಪುರಾಣ ಪುಣ್ಯ ಸ್ಥಳವಾದ ಪೀಠಿಕಾಪುರ ಅಥವಾ ಪೀಠಾಪುರದಲ್ಲಿ ಸುಶೀಲ ಬ್ರಾಹ್ಮಣದ ಪತ್ನಿಗೆ ಶ್ರೀಪಾದ ಶ್ರೀವಲ್ಲಭ ನಾಮದಿಂದ ಶಿಶುವಾಗಿ ಅವತಾರ ತಾಳುವ ಪ್ರಸಂಗವನ್ನು ಹಾಗೂ ಅವರ ಲೀಲಾ ಪ್ರಸಂಗಗಳು
ಈ ಭಾಗದಲ್ಲಿ ಚಿತ್ರಿಸಲಾಗಿದೆ. ದತ್ತ ಭಕ್ತರು ಏನೊಂದು ಸಂಶಯವಿಲ್ಲದೆ ಭಕ್ತಿಯಿಂದ ಆಲಿಸಲು ಅಂಥವರು ದತ್ತ ಕೃಪೆಗೆ ಪಾತ್ರರಾಗುವುದರಲ್ಲಿ ಸಂದೇಹವಿಲ್ಲ. ಇರಲಿ, ಮುಂದಿನದನ್ನು ನೋಡುವ. ಗುರು ಎಂದರೆ ಅಜ್ಞಾನವನ್ನು ನಾಶಪಡಿಸಿ ಜ್ಞಾನವನ್ನು ಕೊಡುವವನು ಎಂದು ಅರ್ಥವಾಗಿದೆ. ಉದಾಹರಣೆಗೆ, ತಂದೆ ತಾಯಿ ಮಕ್ಕಳಿಗೆ ನಡೆಯಲು ಕಲಿಸಿದರೆ ಗುರುವು ಆ ಮಕ್ಕಳಿಗೆ ಬದುಕನ್ನು ಕಲಿಸುತ್ತಾನೆ. ಇನ್ನು ಮುಂದುವರೆದು ಗುರುವಿನ ಲಕ್ಷಣವನ್ನು ಹೇಳುವುದಾದರೆ, ಗುರುವು ಸಮಸ್ತ ಲೋಕದ ಎಲ್ಲ ಜನಾಂಗದ ಹಿತ ಬಯಸುವವನಾಗಿರಬೇಕು. ಹಿತವನ್ನು ಬಯಸುವವನಾಗಿರುವನು. ಅಲ್ಲದೆ ಸರ್ವೇ ಭವಂತು ಸುಖಿನೋ ಭವಃ ಎನ್ನುವ ತತ್ವದಡಿ ಸಕಲ ಜೀವ ಜಂತುಗಳ ಸುಖವು ಅವನ ಮುಖ್ಯ ಅಪೇಕ್ಷೆಯಾಗಿರುವುದು. ಅಂತಹ ಗುರುವಿಗೆ ಸದ್ಗುರು ಎಂತಲೂ ಕರೆಯುವರು. ಆ ಪರಬ್ರಹ್ಮ ಸ್ವರೂಪಿಯಾದ ಸದ್ಗುರು ದತ್ತಾತ್ರೇಯನೇ ಮಾನವ ದೇಹಿಯಾಗಿ ಅವತಾರ ತಾಳಿ ಶ್ರೀಪಾದ ಶ್ರೀವಲ್ಲಭ ನಾಮದಿಂದ ಅವತರಿಸಿ ಹಲವಾರು ಲೀಲೆಗಳನ್ನು ತೋರುವ ಮೂಲಕ ಭಕ್ತ ಜನಕೋಟಿಯನ್ನು ಉದ್ಧರಿಸಿ ಭವಿಗಳಿಗೆ ಗುರುಮಹಿಮೆಯನ್ನು ಅರುಹಿ ಭಕ್ತಿ ಮಾರ್ಗಕ್ಕೆ ಹಚ್ಚಿದ ಕಥೆ ಎಂತೆಂದರೆ, ಹಿಂದೊಮ್ಮೆ ಪೂರ್ವದೇಶದ ಅಂದರೆ ಇಂದಿನ ಆಂಧ್ರದ ಪೀಠಿಕಾಪುರದ ಆಪಸ್ತಂಭ ಶಾಖೆಯ ಸದ್ಬ್ರಾಹ್ಮಣನಾದ ಅಪ್ಪಲರಾಜ ಶರ್ಮನಿಗೆ ಸುಶೀಲೆಯಾದ ಸುಮತಿ ಎಂಬ ಹೆಸರಿನ ಪತ್ನಿಯಿದ್ದಳು. ಹೀಗಿರಲು ಒಂದು ದಿನ ಅತ್ರಿ ಅನಸೂಯಾನಂದನಾದ ದತ್ತಾತ್ರೇಯನು ಸುಮತಿಯ ಮನೆಗೆ ಅವಧೂತನಾಗಿ ಭಿಕ್ಷೆಗೆಂದು ಬರುವನು. ಸದಾ ಅತಿಥಿ ಸತ್ಕಾರದಲ್ಲಿ ಉತ್ಸುಕಳಾದ ಸುಮತಿಯು ಆ ದಿನ ಮನೆಯಲ್ಲಿ ಶ್ರಾದ್ದವಿದ್ದರೂ ಅತಿಥಿಗೆ ಭಿಕ್ಷೆಯನ್ನು ಹಾಕುವಳು. ಅದರಿಂದಾಗಿ ಪ್ರಸನ್ನಗೊಂಡ ಆ ಅವಧೂತ ವೇಷದ ದತ್ತಾತ್ರೇಯನು ಸುಮತಿಯನ್ನು ಕುರಿತು, ತಾಯೇ, ನಿನ್ನ ಭಿಕ್ಷೆಯಿಂದಾಗಿ ನಾನು ಸಂತುಷ್ಟನಾಗಿದ್ದೇನೆ, ಆದ್ದರಿಂದ ನಿನಗೆ ಇಚ್ಛಿತ ವರವನ್ನು ಕೇಳಿಕೋ ಎನ್ನಲು, ಆಗ ಅವಳು ದತ್ತಾತ್ರೇಯನನ್ನು ಕುರಿತು, ಮಹಾತ್ಮರೇ, ಇಲ್ಲಿಯವರೆಗೆ ನನಗೆ ಹುಟ್ಟಿದ 2 ಮಕ್ಕಳಲ್ಲಿ ಒಬ್ಬನು ಹೆಳವನು ಹಾಗೂ ಒಬ್ಬನು ಅಂಗಹೀನನಾಗಿದ್ದಾನೆ. ಆದ್ದರಿಂದ ತಾಯೇ ತಾಯೇ ಅಂತ ಕರೆದ ನೀವೇ ನನಗೆ ಮಗನಾಗಿ ಜನಿಸಬೇಕೆಂದು ಕೇಳುವಳು. ಅದಕ್ಕೆ ದತ್ತಾತ್ರೇಯನು ತಥಾಸ್ತು ಎನ್ನಲು ಸುಮತಿಯು ಆ ಅವಧೂತ ದತ್ತಾತ್ರೇಯನ ಕಾಲಿಗೆರಗುವಳು. ಅದಕ್ಕೆ ಅವನು ಮತ್ತೆ ಆ ಭವತಿಯನ್ನು ಉದ್ದೇಶಿಸಿ, ತಾಯೇ, ಮುಂದೆ ನಿನಗೆ ನಾನು ಮಗನಾಗಿ ಹುಟ್ಟಲಿದ್ದು, ಆಗ ನನ್ನ ಕಾಲಿಗೆರಗಿದ ನೀನು ನನ್ನ ತಾಯಿಯೇ ಆಗಿರುವುದರಿಂದ ನನ್ನ ಆಯುಷ್ಯವು ಕ್ಷೀಣಿಸಿದೆ. ಆದ್ದರಿಂದ ಮುಂದೆ ನಾನು 16 ವರ್ಷ ಮಾತ್ರ ನಿನ್ನ ಮನೆಯಲ್ಲಿರುವೆ. ಅಲ್ಲದೆ ಆವಾಗ ನೀವೆಲ್ಲರೂ ನನ್ನ ಇಚ್ಛೆಯಂತೆಯೇ ವರ್ತಿಸತಕ್ಕದ್ದೆಂದು ಹೇಳಿ ತನ್ನ ನಿಜರೂಪವನ್ನು ತೋರಿಸಿ ಅಲ್ಲಿಯೇ ಅಂತರ್ಧಾನನಾದನು. ಅಷ್ಟರಲ್ಲಿ ಅಪ್ಪಲರಾಜ ಶರ್ಮನು ಹೊರಗಿನಿಂದ ಬರಲು ಸುಮತಿಯು ಪತಿಗೆ ನಡೆದ ಸಂಗತಿಯನ್ನು ಸಾಂಗವಾಗಿ ಅರಹುತ್ತಾಳೆ. ಅದಕ್ಕೆ ಸಂತಸಗೊಂಡ ಪತಿಯು ಸಾಕ್ಷಾತ್ ದತ್ತಾತ್ರೇಯನೇ ನಮಗೆ ಮಗುವಾಗಿ ಜನಿಸಿ ಬರುವನೆಂದು ಹೇಳುವನು. ಅಲ್ಲದೆ ಮುಂದೆ ಆ ದಂಪತಿಗಳು ದತ್ತಾರಾಧನೆಯಲ್ಲಿಯೇ ಕಾಲ ಕಳೆಯ ಹತ್ತಿದರು. ಮುಂದೆ ಕೆಲವು ದಿನಗಳಲ್ಲಿ ಸುಮತಿಯು ಗರ್ಭವತಿಯಾಗುವಳು. ಆಕೆಯ ಬಯಕೆಗಳು ಎಲ್ಲರಂತಿರದೆ ವಿಶಿಷ್ಟವಾಗಿದ್ದವು. ಆಕೆಯ ಕನಸಿನಲ್ಲಿ ದತ್ತಾತ್ರೇಯನ ಹಲವಾರು ಲೀಲೆಗಳು ತೋರಹತ್ತಿದವು. ಮುಂದೆ 9 ಮಾಸಗಳು ಕಳೆಯಲು ಆಕೆಯು ಗಂಡು ಮಗುವಿಗೆ ಜನ್ಮ ನೀಡುವಳು. ಹುಟ್ಟಿದ ಮಗನ ಜಾತಕವನ್ನು ನೋಡಲು ಆ ಮಗುವು ಕಾರಣಿಕ ಪುರುಷನಾಗಿದ್ದು, ಇವನಿಂದ ಲೋಕದಲ್ಲಿ ಅನೇಕ ಲೀಲೆಗಳು ನಡೆಯುತ್ತವೆ ಎಂದು ನುಡಿಯುವರು. ಮುಂದೆ 12ನೇ ದಿನಕ್ಕೆ ಮಗನ ನಾಮಕರಣ ಸಮಾರಂಭವನ್ನು ಮಾಡುವರು. ಅಂದು ಮಗನಿಗೆ ಶ್ರೀಪಾದ ಶ್ರೀವಲ್ಲಭ ನಾಮದಿಂದ ಕರೆಯುವರು. ತಾತ ಮಲ್ಲಾದಿ ಬಾಪನ್ನಾಚಾರ್ಯರ ಕರುಣೆಯಲ್ಲಿ, ಅಲ್ಲದೆ ಅತ್ತ ತಂದೆ ತಾಯಿ ಪ್ರೀತಿಯಲ್ಲಿ ಬೆಳೆದ ಶ್ರೀಪಾದರು ತಾನು ಜನಿಸಿದ ಸ್ಥಳವಾದ ಪೀಠಿಕಾಪುರವು ಸ್ವರ್ಣ ಪೀಠಿಕಾಪುರವನ್ನಾಗಿ ಮಾಡಿದ ಶ್ರೀಪಾದರ ಕಥೆಯನ್ನು ಮೂಲ ಸಂಸ್ಕೃತದಲ್ಲಿ ಕನ್ನಡಿಗನಾದ ಶಂಕರ ಭಟ್ಟ ವಿರಚಿತ ಬೇಲೂರು ಕೃಷ್ಣಕುಮಾರರ ಅನುವಾದಿತ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದ ಭಾವಾರ್ಥವು ಈ ಭಾಗದಲ್ಲಿ ದತ್ತ ಭಕ್ತ ಜಿಜ್ಞಾಸುಗಳಿಗೆ ನನ್ನ ಅಲ್ಪಮತಿಗೆ ತಿಳಿದಂತೆ ಪ್ರಚುರಪಡಿಸಲಾಗಿದೆ. ಕೇವಲ ದತ್ತ ಭಕ್ತರ ಅಭೀಷ್ಟಗಳನ್ನು ಪೂರೈಸಲು ಈ ಕಾರ್ಯ ಕೈಗೊಳ್ಳಲಾಗಿದೆ. ಆದ್ದರಿಂದ ಏನೊಂದು ಸಂಶಯವಿಲ್ಲದೆ ಶ್ರೋತೃಗಳು ಈ ಚರಿತೆಯನ್ನು ಭಕ್ತಿಯಿಂದ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.